ಸನಾತನ ಧರ್ಮದ ವಿಶೇಷತೆಗಳನ್ನು ಸಾರುವ ಬೃಹತ್ ಶಿವಾಲಯವೊಂದು ವಾಣಿಜ್ಯ ನಗರಿಯಲ್ಲಿ ತಲೆ ಎತ್ತಿ ನಿಂತಿದೆ. ಹಿಂದೂ ಧರ್ಮದ ಹಿರಿಮೆ ಗರಿಮೆಯನ್ನ ಎತ್ತಿ ಹಿಡಿಯುವ ಶ್ರೀ ಕ್ಷೇತ್ರವಾಗಿ ಕಂಗೊಳಿಸುತ್ತಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಿದ್ದರೂಢ ಮಠ 3000 ಮಠದಂತಹ ಭವ್ಯ ಪರಂಪರೆಯನ್ನ ಹೊಂದಿರುವ ಹುಬ್ಬಳ್ಳಿಯಲ್ಲಿ ಇದೀಗ ಮತ್ತೊಂದು ಭವ್ಯ ಮಂದಿರ ತಲೆ ಎತ್ತಿದೆ. ಧಾರವಾಡ ತಾಲೂಕಿನ ಪಾಳಿಕೊಪ್ಪ ಬಳಿ ಪುಣೆ ಬೆಂಗಳೂರು ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವ ಶಿವನ ದೇವಾಲಯ ಭಕ್ತ ಗಣವನ್ನ ಕೈಬೀಸಿ ಕರೆಯುತ್ತಿದೆ. ಆಕರ್ಷಕ ದೇಗುಲ, ವಿಶಾಲ ದೇವಸ್ಥಾನದ ಆವರಣ ಕಣ್ಮನ ಸೆಳೆಯುತ್ತಿದೆ. ವಿಶಾಲವಾದ ದೇವಸ್ಥಾನದ ಆವರಣದಲ್ಲಿ ಶಿವ, ಗಣೇಶ, ಪಾರ್ವತಿಯ ಮಂದಿರಗಳಿವೆ. ಒಂದೇ ಜಾಗದಲ್ಲಿ ಹಲವು ದೇವರನ್ನ ಕಾಣುವ ಮೂಲಕ ಭಕ್ತರು ಭಕ್ತಿಯನ್ನ ಸಮರ್ಪಿಸುತ್ತಿದ್ದಾರೆ. ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳಿಂದ ಶಿವಶಕ್ತಿ ಧಾಮ ಉದ್ಘಾಟನೆಗೊಂಡಿದೆ. ಈ ರೀತಿ ಹಿನ್ನೆಲೆಯಲ್ಲಿ ಯಾವ ಕನಸಿನಲ್ಲಿ ದೇವರು ಬಂದು ಹೇಳಿದ್ರು. ಆದರೆ ದೇವರ ಸಂಕಲ್ಪ ನನಗಂತೂ ಕನಸಿನಲ್ಲಿ ಬರಲಿಲ್ಲ. ನನ್ನಲ್ಲಿ ಯಾವುದೋ ವಿಚಿತ್ರ ಕನಸು ಬಿಡುತ್ತೋ ಇಂಥ ಬಿಡೋದಿಲ್ಲ. ಇದೊಂದು ಡೇ ಡ್ರೀಮಿಂಗ್ ಇದೊಂದು ಮಾಡಬೇಕು ಅನ್ನೋ ಛಲ, ದ್ಯಾಟ್ ಟು ಬಿಫೋರ್ ಮೈ ಡೆತ್. ಆಮೇಲೆ ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮಗನಿಗೆ ವಹಿಸಿಕೊಟ್ಟೆ. ಆನಂದ ಅಂದರೆ ನೋಡಪ್ಪ ಏನು ಮಾಡ್ತೀವಿ, ಚೆನ್ನಾಗಿ ಬರಬೇಕು, ಬಜೆಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಎಷ್ಟೇ ಟೈಮ್ನಲ್ಲಿ ಮಾಡಬೇಕಂತ ತಲೆ ಕೆಡಿಸ್ಕೋಬೇಡ, ನೀನು ಕೆಟ್ಟ ಮಾಡೋ ಇಲ್ಲಿ ಬಿಟ್ಬಿಟ್ಟು ನಾವು ಮಾಡಿದೆ. ನನ್ನ ಕಡೆ ಯಾವ ಕೆಲಸ ಆಗೋದಿಲ್ಲ ಅದು ಎಲ್ಲರೂ ಹೀಗೆ ಹೇಳ್ಬಿಡ್ತೀನಿ ನಾನು. ಹಿಂದೂ ಸಂಸ್ಕೃತಿಯ ಪ್ರಕಾರ ಮತ್ತು ಐಕ್ಯತೆಯ ದೃಷ್ಟಿಯಿಂದ ಹುಬ್ಬಳ್ಳಿ ಸಮೀಪದ ಪಾಲಿಕೊಪ್ಪದಲ್ಲಿ ನಿರ್ಮಿಸಲಾಗಿರುವ ದೇವಾಲಯಗಳ ಸಮುಚ್ಚಯಕ್ಕೆ ಶ್ರೀ ಶಿವಶಕ್ತಿ ಧಾಮ ಎಂದು ನಾಮಕರಣವನ್ನ ಮಾಡಲಾಗಿದೆ. ಶಿವಲಿಂಗಕ್ಕೆ ಆನಂದೇಶ್ವರ, ಚಂಡಿಕೇಶ್ವರಿ ಮಾತೆಗೆ ಜ್ಞಾನಾಂಬಿಕೆ, ವಿನಾಯಕನಿಗೆ ವಿಜಯ ಗಣಪತಿ ಎಂದು ನಾಮಕರಣವನ್ನ ಮಾಡಲಾಗಿದೆ. ನಾವು ಈ ಹೈವೇಕ್ಕೆ ಒಂದು ಒಳ್ಳೆ ಜಾಗ ನೋಡ್ಬೇಕಂತ ಹುಡುಕಲಿಕ್ಕೆ ಶುರು ಮಾಡಿದ್ವಿ. ಸೊ ಈ ಆರಾಧನಾ ಟ್ರಸ್ಟ್ ಅಂತೇನು ನಾವಿಲ್ಲಿ ಇದನ್ನು ಆರಾಧನಾ ಟ್ರಸ್ಟಲ್ಲಿ ನಾವು ಮಾಡಿದ್ದೀವಿ. ಇದು 6.5 ಎಕರೆ ಈ ಜಾಗ ಇದೆ. ವರೂರಿಂದ 3 ಕಿಲೋಮೀಟ್ರ್, ಅದು ಪಾಲಿಕೊಪ್ಪ ಅಂಥೇಳಿ. ಹುಬ್ಬಳ್ಳಿಯಿಂದ 21 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಬರಲಿಕ್ಕೆ, 21 ಕಿಲೋಮೀಟರ್ಸ್. ಮತ್ತು ಇಲ್ಲಿ ಮೇನ್ ಅಂದರೆ ನಮ್ಮ ಕುಲದೇವತ ಶ್ರೀ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ. ಇಲ್ಲಿ ಏನು ಶಿವ ಈಶ್ವರನ ನಾವು ಇಲ್ಲಿ ಇವತ್ತು ಇದು ಮಾಡಿದ್ದು, ಏನೋ ಒಂದು ಪೂಜ್ಯ ಸ್ವಾಮೀಜಿಯವ್ರ ಕಡೆಯಿಂದ ಇವತ್ತು ಇಲ್ಲಿ ಏನಂತ ಪ್ರತಿಷ್ಠಾಪನೆ, ಶಿವ ಟೆಂಪಲ್ ಪ್ರತಿಷ್ಠಾಪನೆ. ಹಾಗೆ ಶಿವ ಜೊತೆಗೆ ಅಂದ್ರೆ ಏನೋ ಇದಾಗಬೇಕಂದ್ರೆ ಒಂದು ಗಣೇಶನ ಆಶೀರ್ವಾದ ಬೇಕು. ಸೊ ಗಣಪತಿ ದೇವಾಲಯ, ಅದೇ ರೀತಿ ಶಿವ ದೇವಾಲಯ ಜೊತೆಗೆ ಪಾರ್ವತಿ ಕೂಡ ಇಲ್ಲಿ ಎಡಗಡೆ ಮಾಡಿದ್ದೀವಿ. ಮತ್ತು ನವಗ್ರಹ ಟೆಂಪಲ್ ಕೂಡ ಇಲ್ಲಿದೆ. ಹಾಗೆ ಶನಿ ಮಂದಿರ ಕೂಡ ಇಲ್ಲಿ ಮಾಡಿದ್ದೀವಿ, ಶನಿ ಟೆಂಪಲ್ ಕೂಡ ಇಲ್ಲಿ. ಒಟ್ನಲ್ಲಿ ಆರಾಧನಾ ಟ್ರಸ್ಟ್ ವತಿಯಿಂದ ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಹೊರವಲಯದಲ್ಲಿ 6.5 ಎಕರೆ ಜಮೀನಿನಲ್ಲಿ ಬೃಹತ್ ದೇವಾಲಯ ನಿರ್ಮಿಸಲಾಗಿದ್ದು ಭಕ್ತರ ತನು ಮನಗಳನ್ನು ಸಂತೈಸುವ ತಾಣವಾಗಿದೆ.